ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟಿಗೆ ಅಂಥೇಳಿ ರವಾ ದೋಸೆ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಇನ್ಸ್ಟಂಟ್ ಆದಂಥ ಬ್ರೇಕ್ಫಾಸ್ಟ್ ರವಾ ದೋಸೆ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಒಂದು ಮಿಕ್ಸಿ ಜಾರಿಗೆ 2 ಗ್ಲಾಸ್ನಷ್ಟು ಸಣ್ಣ ರವೆ ಅಂದ್ರೆ ಚಿರೋಟಿ ರವೆ ಅನ್ರಿ ಅಥವಾ ಬಾಂಬೆ ರವೆ ಅನ್ರಿ ಅದನ್ನು ತೊಗೊಳತ್ತೀನಿ. 2 ಗ್ಲಾಸ್ನಷ್ಟು ರವಾನ ತೊಗೊಂಡು ಇದನ್ನು ಡ್ರೈ ಆಗಿ ಫೈನಾಗಿ ಮಿಕ್ಸಿನಾಗ ಪೌಡ್ರ್ ಮಾಡ್ಕೊಂಡು ಬರೋಣಂತ. ಸೊ ನೋಡಿರಿ, ಇಲ್ಲಿ ಇದನ್ನು ಫೈನಾಗಿ ನಾನು ಪೌಡ್ರ್ ಹಿಟ್ಟು ಥರ ಮಾಡ್ಕೊಂಡು ಬಂದೀನಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಹಸಿ ಆಲೂಗಡ್ಡಿನ ಹಾಕೋತೇನಂತ. ಆಲೂಗಡ್ಡಿನ ಕುದಿಸಿಲ್ಲ, ಹಸಿದ ಹಾಕ್ಕೊಳತ್ತೀನಿ. ಮತ್ತು 2 ಗ್ಲಾಸ್ ರವಾಕ್ಕೆ 1 ಗ್ಲಾಸ್ನಷ್ಟು ಆಲೂಗಡ್ಡಿನ ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಫೈನಾಗಿ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ನೋಡಿರಿ, ಇಲ್ಲೇ ಈ ಥರ ನಾನು ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ನೆಕ್ಸ್ಟ್ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಇದನ್ನು ತಕ್ಕೊಳ್ಳೋಣಂತ. ಸೊ ರುಬ್ಕೊಂಡಂಥ ಹಿಟ್ಟನ್ನು ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ತಕ್ಕೊಳತ್ತೀನಿ. ನೆಕ್ಸ್ಟು ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಮೀಡಿಯಮ್ ಸೈಜದ್ದು ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಎಷ್ಟು ಸಾಧ್ಯ ಆಯಿತು ಅಷ್ಟು ಸಣ್ಣದಾಗಿ ಹೆಚ್ಕೊರಿ. ಇದಾದಮೇಲೆ ಒಂದು ಬೌಲ್ನಷ್ಟು ನಾನು ಕ್ಯಾರೆಟ್ ತುರಿನ ಹಾಕ್ಕೊಳತ್ತೀನಿ. ನಿಮಗೆ ಯಾವುದು ಬೇಕೋ ಆ ಸಬ್ಜಿ ಎಲ್ಲನೂ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಟೊಮ್ಯಾಟೋನ ಹಾಕ್ಕೊಳಕತ್ತೀನಿ ನಾನು. ಪಾಲಕ್, ಸಬ್ಬಸ್ಗಿ, ಮೆಂತೆ ಅಥವಾ ಬೇರೆ ವೆಜಿಟೇಬಲ್ಸ್ನು ಹಾಕ್ಕೋಬೋದು. ಬೀಟ್ರೂಟ್ ಅದು ಕೂಡ ಹಾಕ್ಕೋಬೋದು. ಸಣ್ಣದಾಗಿ ಹೆಚ್ಚಿದಂಥ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ನೀವು ಪೇಸ್ಟನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ಕರಿಬೇವು ಹಾಕ್ಕೊಳಕತ್ತೀನಿ. ಈಗ ಆದಮೇಲೆ ಇದಕ್ಕೆ 1 ಚಮಚದಷ್ಟು ನಾನು ಜೀರಿಗೆನ ಹಾಕ್ಕೊಳತ್ತೀನಿ. ನೀವು ಪೌಡ್ರ್ ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ಈಗ ಒಂದು ಸ್ವಲ್ಪ ಒಂದು 3ರಿಂದ 4 ಚಿಟಿಕೆಯಷ್ಟು ಸೋಡಾ ಹಾಕ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಚಲೋ ಮಿಕ್ಸ್ ಮಾಡ್ಕೊರಿ. ಬ್ಯಾಟರ್ ಏನಾರ ತಿಕ್ಕಾಗಿ ಇತ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಹಾಕಿ ಮತ್ತನ್ನು ಚಲೋ ಮಿಕ್ಸ್ ಮಾಡ್ಕೊರಿ. ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಗೆಸ್ಟ್ ಬಂದಾಗನ್ರಿ ಅಥವಾ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕಂತೇಳಿ ಟೆನ್ಷನ್ ಇದ್ದಾಗ ಈ ಥರ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರವಾ ದೋಸೆ ಮಾಡ್ಕೊಂಡು ಬಿಡ್ಬೋದು ನೋಡಿರಿ. ಸೊ ಚಲೋತ್ನಂಗೆ ಮಿಕ್ಸ್ ಆಗಿ ಬ್ಯಾಟರ ರೆಡಿ ಆಗೈತಿ. ಇದನ್ನು ನಾವು ಒಂದು 10ರಿಂದ 15 ನಿಮಿಷ ನೆನೆಯಾಕೆ ಬಿಡ್ತೀನಿ. ಆಮೇಲೆ ನಾವು ಇನ್ಸ್ಟಂಟ್ ಆದಂಥ ರವಾ ದೋಸೆನ ಹಾಕ್ಕೊಂಡು ಟೇಸ್ಟ್ ಮಾಡೋಣಂತ. ಬರೀ ಒಂದು 10 ನಿಮಿಷ ಇದನ್ನು ನೆನೆಸ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಹಿಟ್ಟು ಚಲೋತ್ನಂಗೆ ನೆನೆದೈತಿ. ಆಮೇಲೆ ದೋಸೆ ತವಾನು ಚಲೋತ್ನಂಗೆ ಕಾದೈತಿ. ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನ ಸ್ಪ್ರಿಂಕಲ್ ಮಾಡಿ ಅದನ್ನು ಒಂದು ಕಾಟನ್ ಕ್ಲಾತಿಂದ ಚಲೋತ್ನಂಗೆ ಒರೆಸ್ಕೋತೇನಂತ. ಆಮೇಲೆ ತವಾಕ ಒಂಚೂರು ಎಣ್ಣೆನ ಹಚ್ಕೊಳ್ಳೋನು. ತುಪ್ಪನೂ ಹಚ್ಕೊರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ. ಟೇಸ್ಟ್ ಡಿಫ್ರೆಂಟಾಗಿ ಬರ್ತೈತಿ. ಸೊ ಎಣ್ಣೆ ಹಚ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಂಥ ರವಾ ದೋಸಾದ ಬ್ಯಾಟರ್ ಏನಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣಂತ. ನಾವೊಂದು 2 ಸ್ಪೂನ್ನಷ್ಟು ಹಾಕ್ಕೊಳತ್ತೀನಿ. ಸ್ವಲ್ಪ ದಪ್ಪದಾಗಿ ಹಾಕ್ಕೊಳ್ಳೋಣಂತ. ಎಲ್ಲ ಕಡೆ ಸ್ಪ್ರೆಡ್ ಮಾಡೋನು. ಮೀಡಿಯಮ್ ಫ್ಲೇಮ್ನಾಗ ದೋಸಾನ ಚಲೋತ್ನಂಗೆ ರೋಸ್ಟ್ ಮಾಡ್ಕೊಳ್ಳೋಣಂತ. ಸೊ ದೋಸಾನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ಮೇಲೆ ಮೇಲೆ ಒಂದು 2-3 ಹನಿಯಷ್ಟು ನಾನು ಎಣ್ಣೆನ ಬಿಟ್ಕೋತೀನಿ. ಈಗ ಇದನ್ನು ಚಲೋತ್ನಂಗೆ 2 ಕಡೆ ಬೇಯಿಸ್ಕೊಳ್ಳೋಣಂತ. ಭಾಳ ಈಸಿಯಾಗಿ ಟೇಸ್ಟ್ ಅಂತೂ ಭಾರಿ ಮಸ್ತ್ ಇರ್ತಾವೆ. ನೀವು ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡಿರಿ, ಮಸ್ತ್ ಟೇಸ್ಟ್ ಬರ್ತೈತಿ. ಸೊ ಎಷ್ಟು ಈಸಿಯಾಗಿ ಎದ್ದು ಬಿಡ್ತಾವೆ ನೋಡಿರಿ. ಈಗ ಒಂದು ಸೈಡ ಟರ್ನ್ ಮಾಡಿ ಹಾಕ್ಕೊಂಡು ಈ ಸೈಡೂ ನಾನು ಇದನ್ನು ಚಲೋತ್ನಂಗೆ ಬೇಯಿಸ್ಕೋತೇನಂತ. ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಜಸ್ಟ್ ಒಂದು 10 to 15 ಮಿನಿಟ್ಸ್ನಾಗ ದೋಸೆ ರೆಡಿ ಆಗಿಬಿಟ್ವು ನೋಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವು. ರವಾ ದೋಸೆ ರೆಡಿ ಆಗೈತಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣಂತ. ನಾ ಇವತ್ತು ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡತ್ತೀನಿ ನೋಡಿರಿ. ಸೊ ಫ್ರೆಂಡ್ಸ್, ನಾನು ಮಾಡ್ದಂಥ ಇನ್ಸ್ಟಂಟ್ ಆದಂಥ ಬ್ರೇಕ್ಫಾಸ್ಟ್ ರವಾ ದೋಸೆ ರೆಸಿಪಿ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಟೇಸ್ಟ್ ಮಾಡಿರಿ, ಹೆಂಗೈತೆ ಅಂಥೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.